ಅಪ್ಪನ ನಾಟಕಕ್ಕೆ ತಕ್ಕ ಮಗಳು. ಇಲ್ಲಿಂದ ಎಷ್ಟು ದೂರ ಉಂಟು? ಕಮಾನ್ ಟೆಲ್ ಮೀ. ಇಲ್ಲ ನೋಡಿ ಎರಡು ಮಕ್ಕಳಮ್ಮ. ಎರಡು ಮಕ್ಕಳು ಬೇಕಿತ್ತು. Don't you want me like I want you, baby? Don't you need me like I need you now? Sleep tomorrow, but tonight go crazy. All you gotta do is just meet me at the apachapati, apachapati, apachapati. Aha. ನೀನೆಂತ ಅಂದಾಜಿಗೆ ಹೇಳುದಾ ಅಥವಾ ಅದೇ ಅಲ್ಲ? ಇಲ್ಲ ಮಾರೆ, ಉಂಟದು ಸಾಂಗ್. ಹುಡುಕ್ತಾ ನಾವು ಮಾಲ್ ಆಫ್ ಏಷ್ಯಾಕ್ಕೆ ಬಂದ್ಬಿಟ್ವಿ. ಮಾಲ್ ಆಫ್ ಏಷ್ಯಾಕ್ಕೆ ಬಂದಿದ್ದೀವಿ. ಚಪ್ಪಲಲ್ಲಿ ಉಂಟು. ಕೊಡು ಮೊಬೈಲ್, ಕೊಡು ಅಮ್ಮನಿಗೆ ಮೊಬೈಲ್ ಕೊಡು. ಅವಳು ಲಾಗ್ ಮಾಡೋದು ಇಲ್ಲೂ ಬಿಡೋದಿಲ್ಲ. ಹೋಗು. ನೋಡಿ ಇವಳು ತಿಂದ ಅವಸ್ಥೆ ನೋಡಿ, ಏನೆಲ್ಲ ಮಾಡಿಟ್ಟಿದ್ದಾಳೆ ಇಲ್ಲೆಲ್ಲ. ಇಲ್ಲಿ ಸ್ಟಾಫ್ಸ್ಗಳಿಗೆ ತುಂಬ ಕೆಲಸ ಕೊಟ್ಟಿದ್ದಾಳೆ ನನ್ನ ಮಗಳು. ಎಲ್ಲ ಕಸ ಮಾಡಿಟ್ಟಿದ್ದಾಳೆ. ಅದು ಕ್ಲೀನ್ ಮಾಡಿ ಬಾ. ಅವಳು ತುಂಬ ಆಟ ಮಾಡ್ತಿದ್ದಾಳೆ. ಈಗ ನಮ್ಮ ಪ್ರಸಿದ್ಧಿ ಮಾತಾಡ್ಬೇಕಂತ. ಈಗ ಮಾತಾಡು. ದೇವಿಕನ ಲೆಕ್ಕದಲ್ಲಿ ಪಾರ್ಟಿ ಇತ್ತು ಇವತ್ತು. ನೀನೆಲ್ಲ ಕೊಟ್ಟದೆಲ್ಲ? ನಾ ಕೊಡ್ಲಿಲ್ಲ. ಅವಳು ಕೆಲಸಕ್ಕೆ ಬೆಂಗಳೂರಿಗೆ ಸೇರಿದ ಮೇಲೆ ಏನಾದ್ರು ಕೊಡಬೇಕು ಅಂತ ಅಂದ್ಕೊಂಡು ಇವತ್ತಿನ ನಂದು ನಾನು ಕೊಟ್ಟೆ. ಅವಳದ್ದು ಬಂದಿದ್ದೀರಿ, ನನ್ನ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ದೀರಿ, ಆಫೀಸ್ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ದೀರಿ. ಮತ್ತೆ ನಂಗೆ ಖುಷಿ ಆಯ್ತು, ನೀವು ಬರೋದಿಲ್ಲ ಅಂತೇಳಿ ಬಂದ್ರಲ್ಲ, ಖುಷಿ ಆಯ್ತು ನನಗೆ. ಅನ್ಎಕ್ಸ್ಪೆಕ್ಟೆಡ್. ನನ್ನ ಬಿಟ್ಟಿದ್ಲಲ್ಲ. ಹೋಗು ಅವರು. ಮತ್ತೆ ನೀನೊಂಥರ ಮುಖ ಮಾಡ್ತಿ ಆಮೇಲೆ ಮನೆಗೆ ಬಂದ ನಂತರ. ಇಲ್ಲ ಹೇಗೆ ನೀನು ಬೆಂಗಳೂರಿಗೆ ಬಂದ್ರೆ ಹೇಗೆ ಅಂತ. ಹಾಂಗ್ಕಾಂಗ್. ಯಾರ್ದು? ಇವಳದ್ದು. ಪ್ರಸಿದ್ಧ ಇವಳದ್ದು. ಹಾಂಗ್ಕಾಂಗ್ ಬ್ಯಾಟಿಂಗ್, ಈಟಿಂಗ್. ನಿಂಗೆ ಕೊರಿಯನ್ ಅದು ಸ್ವಲ್ಪ ಅದೇ ಆಗ್ತದೆ, ಹತ್ರ ಆಗ್ತದೆ. ಇವಳು ಕೊರಿಯನ್ ಪ್ರೇಮಿ. ಸಖತ್ತಾಗಿದೆ. ಹಾರೋ ಚೀಟಿಗಳು. ಇದೊಂದು ಮಕ್ಕಳಿದ್ದು ಕ್ಲೀನಿಂಗ್ ಸೆಟ್. 99 ಬರುತ್ತೆ. ಡಿಸ್ಕೌಂಟ್ ಇದೆ? ಡಿಸ್ಕೌಂಟ್ ಗೊತ್ತಿಲ್ಲ, ಇದು ನ್ಯೂ ಅರೈವಲ್ ಬಂದಿದೆ. ಡಿಸ್ಕೌಂಟ್ ಗೊತ್ತಿಲ್ಲ, ಇದರಲ್ಲಿ ಕೌಂಟರಲ್ಲಿ ಚೆಕ್ ಮಾಡಿ. ಇಲ್ಲ ಡಿಸ್ಕೌಂಟ್ ಇದೆ ಅಂದರೆ ಇದು ಸೇಮ್. ಅದೆಷ್ಟಿದೆ ಸರ್? ಸರ್ ಇದು ಬಂದ್ಬಿಟ್ಟು 1999 ಬರುತ್ತೆ. ನೋಡಿ ಇದೊಂದು ಟಾಯ್ಸ್ ಇದೆ. ಮಗಳು ಪ್ರಸಿದ್ಧಿಗೆ ಆಟ ಆಡಲಿಕ್ಕೆ ಭಾರಿ ಆಟ ಆಡ್ತಾಳೀಗ. ಅವಳಿಗೆ ಇಂಥದ್ದೆಲ್ಲ ಬೇಕು. ಮೈಂಡ್ ಇಂಪ್ರೂವ್ಮೆಂಟಿಗೆ ಏನಾದರೂ ಟಾಯ್ಸ್ ಬೇಕಂತ ಅವಳ ಅಪ್ಪನಿಗೆ ಮಗಳಿಗೆ ಏನಾದರೂ ಕೊಡಿಸ್ಬೇಕಂತಾಗಿದೆ. ಇದಕ್ಕೆ ಅವಳು ತುಂಬ ಮನೆ ಕ್ಲೀನ್ ಮಾಡ್ತಾಳೆ. ಕ್ಲೀನ್ ಮಾಡ್ತಿರ್ತಾಳೆ. ಪಾಪ ದೇವಿಕನಿಗೆ ಅದನ್ನು ನೋಡಲಿಕ್ಕೆ ಬಂದಿದೆ. ಈ ದೇವಿಕಾ ಲೇಟ್ ಆಯ್ತಾ? ನಿಂದು ಲೇಟ್ ಆಯ್ತಾ? ಹೋಗುದಾ? ಹೋಗು. ಇಲ್ಲ ನೋಡಿ ಎರಡು ಮಕ್ಕಳಮ್ಮ. ಸೈಕಲಲ್ಲಿ ಹೋಗುದು. ಎರಡು ಮಕ್ಕಳು ಬೇಕಿತ್ತು. ಜಾರ ಕಡೆಗೆ ಜಾರ್ತಿದ್ದೆ ಹೇಗೆ? ಜಾರ ಕಡೆಗೆ ಜಾರುವ ಅಂತ ಆಗ್ತದೆ, ಅದ್ರಲ್ಲಿ ವೆಯ್ಟ್ ನೋಡಿ ವಾಪಸ್ ಬೇಡ ಅಂತ ಆಗ್ತದೆ. ದಟ್ಸ್ ಮೈ ವೈಫ್. ಕಂಜೂಸು ಅಂತ ಒಳ್ಳೆ ಕಾಡು ಥರ ಮಾಡಿದಾರ. ಹೇಗೆ ಮಾಡಿದಾರ? ಕ್ರಿಸ್ಮಸ್ಗೆ ಮಾಡಿದ ಇದು. ಅಲ್ಲಿ ಹೋಗೋಣ ದೇವಿಕಾ, ಜಂಗಲ್ಗೆ. ನಿನ್ನ ಆಫೀಸ್ನವ್ರನ್ನು ಬರ್ಲಿಕ್ಕೆ ಹೇಳ್ತೆ ಇಲ್ಲಿ. ದೇವಿಕನಿಗೆ ಅರ್ಜೆಂಟಾಗಿ ಅವ್ರ ಆಫೀಸಿಂದ ಕಾಲ್ ಬಂದಿದೆ. ಇಮಿಡಿಯೇಟಾಗಿ ನಾವು ಹೋಗಲೇಬೇಕು. ಸೊ ಈ ಕಡೆ ಗ್ಲಾಸ್ ನಿಂತರೆ ನಾನು ಗ್ಲಾಸ್ ಓಪನ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ನಾನು ತೋರಿಸ್ತೇನೆ ಹೇಗಿದ್ವಿ ಅಂತ. ಆ್ಯಕ್ಚುಲಿ ದೇವಿಕನಿಗೆ ಈಗ ಅರ್ಜೆಂಟಾಗಿ ಆಫೀಸ್ಗೆ ಹೋಗಲೇಬೇಕು, ಯಾಕಂದರೆ ಕಾಲ್ ಬಂದಿದೆ. ಇಮಿಡಿಯೇಟಾಗಿ ಹೋಗಲೇಬೇಕು ಅಂತ ಈಗ ಇಮಿಡಿಯೇಟಾಗಿ ನಾವು ಹೊರಟಿದ್ದೀವಿ.
ನಾವು ಇಮಿಡಿಯೇಟಾಗಿ ಈಗ ಹೋಗಿಲ್ಲ ಅಂದರೆ ಹೊರಗಡೆ ಹಾಕ್ತಾರಂತೆ ಆಫೀಸಿಂದ, ಹಾಗಾಗಿ ಇಮಿಡಿಯೇಟಾಗಿ ಹೋಗಲೇಬೇಕು. ಶಾಲೆ ಅದು. ಇಮಿಡಿಯೇಟಾಗಿ ಹೋಗಲೇಬೇಕು ನಾವೀಗ, ಯಾಕಂದರೆ ದೇವಿಕನವ್ರಿಗೆ ಇಮಿಡಿಯೇಟಾಗಿ ಕಾಲ್ ಬಂದಿರೋದ್ರಿಂದ ನಾವು ಇಮಿಡಿಯೇಟಾಗಿ ಈಗ ಲಾಗ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೂ ಲಾಗ್ ಮಾಡ್ತಿದ್ದಾರೆ. ಮನೆ ಕ್ಲೀನಿಂಗ್ ಇದ್ದು ಟಾಯ್ಸ್ ತೆಗೆದು ಕೊಟ್ಟಿದ್ದೇವೆ. ಅವಳು ಯಾವಾಗಲೂ ಯಾವಾಗಲೂ ಮನೆ ಕ್ಲೀನಿಂಗ್ ಮಾಡೋದು ತುಂಬಾ ಇಷ್ಟ. ನಾನು ಗುಡಿಸುವಾಗ ಇಸುಳಿ ತಗೊಳ್ಳಿಕ್ಕೆ ಬರ್ತಾಳೆ, ಮಾಪ್ ತಗೊಳ್ಳಿಕ್ಕೆ ಬರ್ತಾಳೆ. ಅದಕ್ಕೆ ಅವಳ ಅಪ್ಪ ಅಲ್ಲೋಡಿ ಈಗಲೂ ಅವಳಿಗೆ ಗುಡಿಸುದು ಬರೆಸೋದು ಅಂತ ತುಂಬಾ ಇಷ್ಟ. ಅವಳದು ಅಪ್ಪನದ್ದಕ್ಕೆ ಇಷ್ಟ, ಏನೇ ಇದ್ರು ಅಪ್ಪನನ್ನೇ. ಅಪ್ಪ ಬಾರಿ ಮಾಡ್ತಾರೆ. ನಾನು ಪಾತ್ರೆ ಎಲ್ಲ ತೊಳೆಯುವುದಲ್ಲ ನಾನಲ್ಲ, ಅದಕ್ಕೆ ಎಂತ ಪಾತ್ರೆ ಎಲ್ಲ ತೊಳೆಯುವುದು. ನಾಳೆಯಿಂದ ನಾನು ಸಿಂಕ್ ಅಲ್ಲಿ ರಾಶಿ ಆಗ್ತೇನೆ ನೋಡ. ಪಾತ್ರೆ ತೊಳಿತೀರಾ ಇಲ್ವಾ ನೋಡ್ಬೇಕು, ವಿಡಿಯೋ ಮಾಡ್ತೀನಿ. ನೋಡಿ ಪಾರ್ಕಿಂಗಿಗೆ ನಾವು 150 ತಗೊಂಡ್ವಿ, ಅಲ್ಲ ತಗೊಂಡದಲ್ಲ ಕೊಟ್ಟದ್ದು. ಟ್ರಾಫಿಕ್ ಜಲ್ದಿ ಜಲ್ದಿ ದೇವಿಕನಿಗೆ ಲೇಟ್ ಆಗಿಲ್ವಾ? ಸೈಡ್ ಬರೋ ತನನಂ 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 ತನನಂ. ಏಯ್ ಡ್ಯಾನ್ಸ್ ಮಾಡೋ ಸಾಂಗ್ ಅಲ್ಲ ಇದು. ತನನಂ ತನನಂ ತನ ಟೆನ್ಷನ್ ಸಾಂಗ್. ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಿವ ಶಂಭೋ ಪಚ್ಚಿ ಜಿ ಆಹಾ ಆಹಾ. ನನ್ನ ಗಂಡ ನೋಡಿ ಎಷ್ಟು ವಿಡಿಯೋ ಅಂದ್ರೆ ಎಷ್ಟು ಡೆಡಿಕೇಶನ್ ಅಂದ್ರೆ ಅವರಿಗೆ. ಈ ಟ್ರಾಫಿಕ್, ಈ ಇದು ಬೆಂಗಳೂರು, ಈ ಡ್ರೈವಿಂಗು ಮಧ್ಯೆ, ಅದ್ರಲ್ಲಿ ಅವಳಿಗೆ ಲೇಟ್ ಆಗಿದೆ, ಅದ್ರ ಮಧ್ಯೆ ವಿಡಿಯೋ ಮಾಡ್ತೀರಾ ಅಂದ್ರೆ ಗೊತ್ತಾಗ್ಬೇಕು. ಅಣ್ಣ ತಂಗಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾನೆ. ತಂಗಿಗೋಸ್ಕರ ತಂಗಿ, ಅಣ್ಣನಿಗೋಸ್ಕರ ಅಣ್ಣ ತಂಗಿಗೋಸ್ಕರ ತಂಗಿ ಅಣ್ಣ. ಅದು ಶಿವ ಶಂಭೋ ಹರ ಹರ ಶಂಭೋ ಶಂಭೋ ಹರ 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 ಶಂಭೋ. ದೇಕ ಹೌದಾ? ಮೇಲೆ ಹಾರಿಸ್ಕೊಂಡು ಹೋಗ್ಲಾ? ಸ್ವಲ್ಪ ಹಿಂದೆ ಜಾಗ ಉಂಟು ನೋಡು. ಎಷ್ಟು ದೂರ ಉಂಟು ಇಲ್ಲಿಂದ? ಎಷ್ಟು ದೂರ ಉಂಟು? ಕಮಾನ್ ಟೆಲ್ ಮೀ. 7.3 ಅಂತ ಬರ್ತದೆ. ಇದು ಆಚಿಂದ ಹೋಗ್ಬೇಕಂತ ಬರ್ತದೆ. ಇಲ್ಲ 1 ಕಿಲೋಮೀಟರ್ ಅಷ್ಟೇ. ಓ ಮೈ ಗಾಡ್. ಅಪ್ಪನ ನಾಟಕಕ್ಕೆ ತಕ್ಕ ಮಗಳು ದೌರಾಜ. ಓ ಮೈ ಗಾಡ್. ಕಮಾನ್ ಕ್ಲಿಯರ್ ಮಾಡ್ಲಿಕ್ಕೆ ಹೇಳು. ಹೋಗಿ ಸೈಡ್ಗೆ ಹೋಗಿ, ಸೈಡ್ ಹೋಗಿ ಲೇಟ್ ಆಯ್ತು. ಸೈಡ್ ಅಪ್ಪ ಡೌರಾಜ, ಮಗಳು ಡೌರಾಣಿ. ನೀನ್ ಡೌರಾಣಿ ಅಲ್ಲ ಆಯ್ತಾ, ನನ್ನ ಮಗಳು ಮುದ್ದಿನ ರಾಜ್ಕುಮಾರಿ. ಇದು ಡೌರಾಜ. ನನ್ನ ಡೌರಾಜ ಅನ್ನು, ಅವಳನ್ನ ಡೌರಾಣಿ ಅಂದ್ರೆ ಕೆಟ್ಟ ಕೋಪ ಬರುತ್ತೆ. ಯವ್ವ, ಅದೇಗೆ ಕೆಟ್ಟ ಕೋಪ ಬರುದು? ಅದು ಒಳ್ಳೆ ಕೋಪ ಸಹ ಬರ್ತದ? ಕೆಟ್ಟ ಕೋಪ ಹೀಗೆ ಹಲ್ಲು ಕಡ್ದು ಕೆಟ್ಟ ಕೋಪ. ಒಳ್ಳೆ ಕೋಪ ಹೀಗೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನಾನು ನೀವು ಅಲ್ಲಿಂದಾನೆ ನಾನು ಹೇಳಿದ್ರಿ ಅಂತ ಹೇಳಿ ಅಲ್ಲಿಂದಾನೆ ಹೋಗ್ತೀರಾ ಅಂತ ಅನಿಸಿದೆ. ನಂಗೆ ಖುಷಿ ಆಯ್ತು ನೀವು ಬಂದದ್ದು. ನೀನು ನಾವು ಬೇಜಾರಾಯ್ತಾ ಅಂತ ಕೇಳಿದಾಗ ನೀನೇನಾದ್ರು ಅಯ್ಯೋ ಬೇಜಾರಿಲ್ಲ, ತೊಂದರೆ ಇಲ್ಲ, ನಾನು ನಾಡ್ದು ಬರ್ತಾನಲ್ಲ ಹಾಗೆ ಹೇಳ್ತಿದ್ರೆ ನಾವು ಹೋಗ್ತಿದ್ವಿ. ನೀನು ಹೇಗೆ ಹೇಳಿದಿ ಗೊತ್ತಾ? ಆಯ್ತು ಪರವಾಗಿಲ್ಲ ಹೋಗಿ. ನಮಗೆ ಸಹ ಅದೇ ಶೀತ ಆಯ್ತು, ಮತ್ತೆ ನಿಮಗೆ ತುಂಬಾ ಲೇಟ್ ಆದ್ರೆ ಮತ್ತೆ ನೈಟ್ ನೀವು ಹೋಗ್ಬೇಕಲ್ಲ ಮನೆಗೆ, ಅದಕ್ಕೆ ಬೇಡ ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ದು ನಾನು. ನಾವು ಅವಳಿಗೆ ಶೀತದ ಟ್ಯಾಬ್ಲೆಟ್ ಕೊಟ್ಟರಲ್ಲ, ಆ ಟ್ಯಾಬ್ಲೆಟ್ ಅಲ್ಲಿ ಒಮ್ಮೆ ಮೇಲೆ ಬಿಸಾಕಿ ಈಚೆ ನೋಡಿದ್ದು, ಕೆಳಗೆ ಬಿದ್ರೆ ಅಡ್ಡ, ಮೇಲೆ ಬೇಗ ಬಿದ್ರೆ ಹೋಗುದು ಅಂತ. ಗೀಟ ಅರ್ಧ ಸರಿ ಪಾಲಾದ್ರೆ ನೀವು ಮಾತ್ರೆ ಕೊಡ್ತಾರಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋದು ನಿಮ್ಮ ಕಂಪನಿ ಅಲ್ಲ, ಮಿಡ್ಲಲ್ಲಿ ಗೀಟೆ. ಫಸ್ಟ್ ಆಫ್ ಆಲ್ ನಮ್ದು ಟ್ಯಾಬ್ಲೆಟ್ ಕಂಪನಿ ಅಲ್ಲ, ಮೆಡಿಕಲ್ ಡಿವೈಸ್ ಕಂಪನಿ. ಮತ್ತೆ ಟ್ಯಾಬ್ಲೆಟ್ ಮೇಲೆ ಗೀಟ್ ಎಳೆಯೋದು ನಿನ್ನ ಕೆಲಸ ಅಂತಿದ್ರ. ಹೌದೌದು, ಅದು ನೀನೇ ಹೇಳ್ಕೊಂಡು ಬಂದದ್ದು, ನೀನೇ ಫಸ್ಟ್ ಇಂದ ವ್ಲಾಗಲ್ಲಿ ನೀನೇ ಹೇಳ್ಕೊಂಡು ಬಂದದ್ದು. ಟಾಟ ಮಾಡಿ ಮಗಳು. ಓ ಥ್ಯಾಂಕ್
ಟ್ಯಾಬ್ಲೆಟ್ ಮೇಲೆ ಚೆನ್ನಾಗಿ ಗೀಟಾಕು. ಆಯ್ತು ಹೋಗುವವರೆಗೆ ಅಂತ. ಬಾಯ್. ದೇವಿಕನಿಗೆ ಬೇಜಾರಾಯ್ತಿ ಪಾಪ. ಅವಳಿಗೆ ಸ್ವಲ್ಪ ಹೊತ್ತಿದ್ರೆ ಈಗ ಅಳ್ತಿದ್ಲು, ಅದಕ್ಕೆ ನಾವು ಮತ್ತೆ ಬೇಗ ಬಂದೆವು. ನಾವಷ್ಟು ರಿಯಾಕ್ಟ್ ಮಾಡಲಿಲ್ಲ. ಓಕೆ ಓಕೆ ಬಾಯ್ ಬಾಯ್. ಸ್ವಲ್ಪ ನಾವು ಹೇಳ್ತಿದ್ರೆ ಬಾಯ್ ಬಾಯ್ ಮಿಸ್ ಯು ಹಾಗೆ ಸ್ವಲ್ಪ ಎಮೋಷನಲ್ ಮಾತಾಡಿದ್ರೆ ಗ್ಯಾರಂಟಿ ಕೂಗ್ತಾಳೆ ಅವಳು. ಅವಳಿಗೆ ಇಲ್ಲಿ ಅಲ್ಲಿ ತುಂಬ ಜನ ಇದ್ದು ಇಲ್ಲಿಗೆ ಬಂದು ತುಂಬ ಬೇಜಾರಾಗಿದೆ. ಇಲ್ಲಿ ಯಾರು ಇಲ್ಲ ಅನ್ನೋ ಥರ ಆಗಿದೆ. ಅದಕ್ಕೆ ಯಾವಾಗಲೂ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತಾಳೆ ಮನೆಯಲ್ಲಿ ಎಲ್ರಿಗೂ. ನಾವು ಬೆಂಗಳೂರಲ್ಲಿದ್ದಾಗ ಯಾರಿಗೂ ಕಾಲ್ನೇ ಮಾಡ್ತಿಲ್ಲ. ಮಿಸ್ ಯು ದೇಕಾ, ನಾಳೆ ತುಂಬ ಬೇಗ ಕ್ರಿಸ್ಮಸ್ ರಜೆಗೆ ಎಂಜಾಯ್ ಮಾಡುವ. ಇವ್ರು ನೋಡಿ, ನಾವು ಈಗ ಬೆಂಗಳೂರಲ್ಲಿದ್ದೀವಿ. ನಮಗೆ ಇಲ್ಲಿ ಊರಿನವ್ರು ಸಿಕ್ಕಿದ್ರು. ನಿಮ್ದು ಅಂಗಡಿ ಯಾವುದು? ಏಜೆನ್ಸಿ MS ರೋಡ್, ಮುತ್ಯಾಲನಗರ, ಬ್ಯಾಂಗ್ಳೂರ್. ಓಕೆ, ನಮ್ಮ ಊರಿನ ಪುತ್ತೂರಿನವರೇ ಇಲ್ಲಿ ಸಿಕ್ಕಿದ್ರು. ನಾವು ಆವಾಗಿಂದ ಬೀನ್ ಹುಡುಕ್ತಿದ್ವಿ, ಇವಾಗ ಸಿಕ್ತು. ಇವರ ಅಂಗಡಿಯಲ್ಲೇ ಸಿಕ್ಕಿತ್ತು. ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ನಾಯಕ್ ಅವರಿಗೆ ಜೈ. ಇವರು ಫಸ್ಟಿಗೆ ಬಂದು ನಾವು ಕೇಳಿದ್ವಿ ಬೀನ್ ಉಂಟಾ ಅಂತ. ಉಂಡು ಅಂತ ಹೇಳಿದ್ರು. ನನಗೆ ಯಾಕೋ ತುಳು ಮಾತಾಡಿದಾಗ ಆಯ್ತಲ್ಲ ಅಂತ. ಮತ್ತೆ ಅವರು ಈ ಕಡೆ ಬಂದು ತುಳುವಲ್ಲೇ ಮಾತಾಡಿದ್ರು. ಹಾಗೆ ಗೊತ್ತಾಯ್ತು ನಮಗೆ ಊರಿನವರು ಅಂತ. ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲ ತುಂಬಿಸ್ತಿದ್ದ. ಹನುಮಂತನೇ ಊರುಡ್ಲೆ ಅದಕ್ಕೆ ಪ್ರೋಗ್ರಾಮ್ ಅಂಚಿ ಬಿಸಿ ಅಂದು. XXL ತಗೊಂಡ್ವಿ. XXL ಇದು XXL. ಬೆಂಗಳೂರಿಗೆ ಕಾರ್ ತಂದು ಚಂದ ಯೂಸ್ ಮಾಡಿದ್ದು ನಾವೇ. ಎಷ್ಟು ಚಂದ ಯೂಸ್ ಮಾಡಿದ್ದೇವೆ. ಥ್ಯಾಂಕ್ ಯು. ಬೇಗ ಕಾಲ್ ಮಾಡಿದ್ದಾಳೆ. ಎಂತ ಬೈದರವಾ? ಆಫೀಸಲ್ಲಿ ಇದ್ರು ಅವ್ರು ಹೇಳಿದ್ರು ಶ್ರೀತ ನೀವಂತ ಹೇಳಿಕ್ಕಿಲ್ವ, ನಾವು ಮಾತಾಡಿಸ್ತಿದ್ವಿ, ಒಂದು ದಿನ ರಜೆ ಕೊಡಿ ಮನೆಗೆ ಹೋಗುವ ಅಂತ ಹೇಳಿ. ಅವರು ಖುಷಿ ಇತ್ತಂತ. ಮಗುಗೆ ಸಹ ಖುಷಿ ಆಯ್ತು. ಹೌದು, ಅವಳು ಎಷ್ಟು ನಿನ್ ಜೊತೆನೆ ಇದ್ಲಲ್ಲ. ಹೌದಾ, ಅದು ನಂಗೆ ಇಲ್ಲಿ ಒಂದು ಬೇಜಾರಾಗ್ತದೆ. ಅವನು ಮನೆಗೆ ಹೋಗುದಲ್ಲ ಅಂತ ಒಂಥರ ಬೇಜಾರಾಗ್ಬೋದು ನಿಂಗೆ. ಬಟ್ ಮುಂದೆ ಹೋದಾಗೆ ನೀನೇ ಮನೆಯವರನ್ನೆಲ್ಲ ಸಾಕೋ ಲೆವೆಲ್ಗೆ ಬರ್ತೀಯಲ್ಲ. ನಿಮ್ಗೆ ನಿಮ್ಮ ದೇವಸ್ಥಾನ ನೆನಪಾಯ್ತಾ? ದೋಸ್ತ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳ್ತಿದ್ದ, ಕುರಿ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಮನ್ನ ಕರಿತಿದ್ದಾನೆ, ಹೋಗಕ್ ಆಗ್ತಿಲ್ಲ ನಂಗೆ. ಒಂದಿನ ಫುಲ್ ಲಾಗ್ ಮಾಡ್ಬೇಕು ಅಂತ ಆಸೆ ಇದೆ ಅವನ ಜೊತೆ. ಫುಲ್ ಕುರಿ ಮೇಯಿಸೋದು ಯಾವಾಗ ಆಗುತ್ತೋ ದೇವ್ರಿಗೆ ಗೊತ್ತು. ನದಿ ಹತ್ರ ಹೋಗಿ ಸ್ನಾನ ಅಂತೆ, ಮತ್ತೆ ಅಲ್ಲೇನು ಸಿಗ್ತದೆ ಅದನ್ನು ತಿನ್ನೋದಂತೆ. ಆ ಥರ ಇರಬೇಕು ಅಂತ ನಿಮಗೊಂದು ಆಸೆ. ಓಕೆ ಓಕೆ, ನಿಮ್ಮ ಆಸೆ ನೆರವೇರಲಿ. ಹೆಂಡತಿ ಬಿಟ್ಟು ಒಬ್ಬನೇ ಬಾ ಅಂತ ಇರ್ತಿದ್ದಾನೆ. ಅದನ್ನ ನಂಬ್ತೇನೆ ನಾನು, ಯಾಕಂದ್ರೆ ಅವ್ರು ಮಾತಾಡೋದೇ ಹಾಗೆ ಅಕ್ಕಬಿದೆ 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 ಅಂತ. ಫ್ಯಾಮಿಲಿ ಜಂಜಟ್ ಎಲ್ಲ ಎಂತಕ್ಕೆ ಇರಲಿ. ಒಂದಿನ ಒಂದು ವರ್ಷ ಒಂದಿನ ಮದುವೆ ಆಗ್ತಾರಲ್ಲ, ಅವಾಗ ನಾನು ಅವರ ಹುಡುಗಿಗೆ ಫೋನ್ ಮಾಡಿ ಅವ್ರು ಬೇಡ ಅಂತ ಹೇಳ್ತೇನೆ. ನಮ್ಮ ಪರಿಚಯ ಸಿಕ್ಕಿತ್ತು ಅಂತ ನಮ್ಮನ್ನು ನೋಡ್ತಿದ್ದೆ. ಆರಾಮ ನೀವು? ನಾನು ಯಾರೋ ವಿಡಿಯೋ ಮಾಡಿದ್ರೆ ಅಂತ ನಾನು. ಓಕೆ, ಥ್ಯಾಂಕ್ ಯು, ಬಾಯ್. ನಮ್ಮ ವಿಡಿಯೋ ಬರುತ್ತೆ ಅಂತೆ. ಯಾರು ನಮಗೆ ಕೆಲವೊಮ್ಮೆ ಭಯ ಆಗುತ್ತೆ. ಹೊರಗಡೆ ಜನ ವಿಡಿಯೋ ಮಾಡಬೇಡಿ ಅಂತ ಹೇಳುವ ಬೈತಾರೆ.
ವಿಡಿಯೋ ಆಫ್ ಮಾಡ್ರಿ. ಹೀಗೆ ವಿಡಿಯೋ ಮಾಡಿ ಖುಷಿ ಪಡೋರು ಇದ್ದಾರೆ. ಅದಕ್ಕೆ ಎಲ್ಲೋದ್ರೂ ಲಾಗ್ ಮಾಡ್ಬೇಕಾದ್ರೆ ಕೇಳ್ತೀವಪ್ಪ ನಾವು ಲಾಗ್ ಮಾಡ್ಬೇಕಾ ಬೇಡವಾ ಅಂತ. ಇದನ್ನ ಹಾಕ್ತೀವಿ ಯಾಕಂದ್ರೆ ಅವ್ರಿಗೆ ಖುಷಿ ಪಟ್ರು. ನೋಡಿ ನಮ್ಮ ಮನೆ ಹೇಗಾಗಿದೆ ಅಂತೇಳಿ. ಭೂಕಂಪ ಆಗಲಿಲ್ಲ, ಇನ್ನು ಸೆಟ್ ಆಗಬೇಕಷ್ಟೇ. ಸದ್ಯದ ಮಟ್ಟಿಗೆ ಹಾಗೆ ಉಂಟು. ನಾವೀಗ ಬೆಂಗಳೂರಿಂದ ಮನೆಗೆ ರೀಚ್ ಆಗಿದ್ದೀವಿ. ನೋಡಿ ಇದನ್ನು ನೋಡೋಗ್ಲೇ ಗೊತ್ತಾಗ್ತದೆ. ಇದೆಲ್ಲ ಅಲ್ಲಿ ತೊಗೊಂಡು ಬಂದಿದ್ದು ನಾವು, ಇನ್ನು ಸೆಟ್ ಮಾಡಬೇಕು. ನನ್ನ ಮಗಳು ಕೂಡ ಇದೆಲ್ಲ ನನಗೆ ಹೆಲ್ಪಿಗೆ. ನೋಡಿ ಅವಳು ಕೂಡ ಸೆಟ್ ಮಾಡ್ತಿದ್ದಾಳೆ. ಎಂತ ಮಾಡೋದು ಅದು ನಿಂದಮ್ಮ. ಈಗ ಅವಳಿಗೆ ಇದನ್ನು ಕೊಟ್ಟು ಅವಳ ಕೈಲೂ ಕ್ಲೀನ್ ಮಾಡಿಸೋದು. ಇದು ಅವಳ ಕಿಟ್, ಕ್ಲೀನಿಂಗ್ ಕಿಟ್ ಅವಳದು. ಸೊ ಕ್ಲೀನಿಂಗ್ ಅಂತ ತುಂಬ ಇಷ್ಟ. ಗುಡಿಸೋದು ಒರೆಸೋದು ಎಲ್ಲ ಮಾಡ್ತಾ ಇರ್ತಾಳೆ ನಾವು ಮಾಡುವಾಗ. ಇದರ ಅನ್ಬಾಕ್ಸಿಂಗ್ ವಿಡಿಯೋ ಬೇಕಲ್ಲ? ಎಸ್ ಬೇಕು. ನನಗೆ ಸಹ ಕಾತ್ರದಲ್ಲಿ ಕಾಯ್ತಾನೆ ಇದರೊಳಗೆ ಎಂತೆಲ್ಲ ಉಂಟು, ಹೇಗುಂಟು ಅಂತ. ಸೊ ಇದರದೊಂದೇ ವ್ಲಾಗ್ ಮಾಡುವ, ನಾಳೆ ಮಾಡುವ ಈ ವ್ಲಾಗ್ನ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರೋ ಈ ವ್ಲಾಗನ್ನು ಸಹ ಮಿಸ್ ಮಾಡಿದೆ ನೋಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಸೊ ಬಾಯ್.